ವೆಲ್ಕಮ್ ಬ್ಯಾಕ್ ಟು ಕನ್ಸುಲೋ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತೇನು ವಿಷಯವಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ಅಬ್ವಿಯಸ್ಲಿ ನಿಮಗೂ ಎಲ್ರಿಗೂ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ ಇವತ್ತು ರಕ್ಷಾ ಬಂಧನ್. ಸೊ ತುಂಬ ಸ್ಪೆಷಲ್ ಡೇ ಅಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಜೊತೆಗೆ ನನಗೆ ಬಂದು ಇಬ್ರು ಗಂಡ್ಮಕ್ಳು. ಸೊ ಹಾಗಾಗಿ ನನ್ನ ಮಕ್ಳಿಗೆ ಯಾರು ರಾಖಿ ಕಟ್ತಾರೆ ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೊತೆಗೆ ಮಾರ್ನಿಂಗ್ ಲಾಗ್ ಏನಿತ್ತು, ರೋಟೀನ್ ಏನಿತ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಯಾರು ಬಂದಿದ್ರು, ನನ್ನ ಮಕ್ಳಿಗೆ ಯಾರು ಕಟ್ಟಿದ್ರು ರಾಖಿನ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಓಕೆನಾ? ಬನ್ನಿ ಹಾಗಾದರೆ ಯಾಕೆ ತಡ ಮಾಡೋದು, ನೋಡೋಣ ಯಾರು ಬಂದಿದ್ರು, ಏನು ಮಾಡಿದ್ರು, ನನ್ನ ಮಕ್ಳಿಗೆ ಯಾರು ರಾಖಿ ಕಟ್ಟಿದ್ರು, ಅವ್ರು ಏನು ಗಿಫ್ಟ್ ಕೊಟ್ಟರು, ಏನೆಲ್ಲ ಗಿಫ್ಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಬೆಳಗಿನ ರೊಟೀನ್ ಏನಂತ ಅಂದರೆ, ಸೊ ಬೆಳಗಿನ ಎದ್ದೆಲ್ಲ ಕೆಲಸ ಮುಗಿಸಿ, ಪೂಜೆ ಮುಗಿಸಿ, ಸೊ ಅದಾದಮೇಲೆ ಏನು ಅಡುಗೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಫಸ್ಟು ಇವತ್ತು ರಕ್ಷಾಬಂಧನ ಇರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ. ಏನಕ್ಕಂದ್ರೆ ಅವ್ರು ಏನಾದರೂ ಬಂದರೆ ಅಟ್ಲೀಸ್ಟ್ ಸ್ವೀಟ್ ತಿನ್ನಿಸ್ಬೇಕಲ್ವಾ. ಸೊ ಹಾಗಾಗಿ ಹಾಲು ಪಾಯಸ ಮಾಡಿ, ಮತ್ತು ದೋಸೆಗೆ ಏನದು ಆಲೂಗಡ್ಡೆ ಪಲ್ಯ ಮಾಡಿ ಮಾಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಸೊ ಮೊದಲಿಗೆ ನಾನು ಹಾಲು ಕಾಯಕ್ಕೆ ಇಟ್ಬಿಟ್ಟು ಅದಾದ ನಂತರ ಇದು ಆಲೂಗಡ್ಡೆ ಪಲ್ಯಗೆ ಏನೇನು ಬೇಕೋ ಅದನ್ನೆಲ್ಲ ಹಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಹೇಗೆ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ವಿಡಿಯೋದಲ್ಲಿ ನೋಡ್ತೀರಾ. ಓಕೆನಾ? ನಾನು ಹೇಗೆ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ಬಟ್ ಅಷ್ಟು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಸೊ ನಾನೊಂದು ಕೈಯಲ್ಲಿ ಏನು ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಇದೆ, ರಿಸ್ಕಿ. ಸೊ ನೋಡೋಣ ಅದು ಮುಂದೆ ಹೇಗೆ ಮಾಡ್ತಿದ್ದೀನಿ ಅಂತ. ನಿಮಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಾಗ್ತಿಲ್ಲ. ನೋಡಿ, ಆಲೂಗಡ್ಡೆ ಬೇಯಿಸ್ಬಿಟ್ಟು ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗಿಬೇಕು ಅಂತ ಹೇಳಿ ತೆಗಿತಾ ಇದ್ದೀನಿ. ಅದಾದಮೇಲೆ ಮತ್ತೆ ಏನು ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟೆಲ್ಲ ತೆಗೆದಿಟ್ಕೊಂಡು ಬಾಣಲಿ ಅಂದರೆ ಕಡಾಯಿ, ಏನಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಕಡಾಯಿ ಬೇಕಲ್ವ. ಸೊ ಆ ಕಡಾಯಿ ತೆಗೆದಿಟ್ಟು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೋಗ್ತಾ ತೋರಿಸ್ತೀನಿ. ಸೊ ಹೇಗೆ ಮಾಡ್ತೀನಿ ಏನು ಅಂತ ನೋಡ್ಕೊಂಡು ಬನ್ನಿ, ಆಯಿತಾ?
ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್, ನಾನು ಏನು ಅಡುಗೆ ಮಾಡಿದೆ ಏನು ಅಂತೇಳಿ. ಸರಿಯಾಗಿ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ, ಆದಷ್ಟು ನನ್ನ ಕೈಲೇ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಾನು ಏನು ಮಾಡಿದೆ ಅಂದರೆ ಆಲೂಗಡ್ಡೆ ಪಲ್ಯ ಮಾಡಿ, ದೋಸೆ ಮಾಡಿ ಮತ್ತು ಹಾಲು ಪಾಯಸ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೇಲಿ ಈ ಪೂಜೆ ಹೇಗೆ ಮಾಡಿದ್ದೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೊಂದು ಸ್ವಲ್ಪ ಕ್ಲಿಪ್ಸ್ ಅದನ್ನು ಆ್ಯಡ್ ಮಾಡಿದ್ದೀನಿ ಅದರಲ್ಲಿ. ಅದಾದ ನಂತರ ನಮ್ಮ ಅತ್ತೆ ಮಗಳು ಇವಳೆ ಬಂದು ರಾಖಿ ಕಟ್ಟಿ ಈ ಥರ ಎಲ್ಲ. ಅಂದರೆ ಕೆಲವೊಬ್ಬರು ರಾಖಿ ಕಟ್ಟೋದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ ಅಲ್ವಾ. ಸೊ ಇನ್ನು ಆರತಿ ಮಾಡಿ ಕುಂಕುಮ ಇಟ್ಟು ಸ್ವೀಟ್ ತಿನ್ನಿಸಿ ಆಮೇಲೆ ರಾಖಿ ಕಟ್ತಾರೆ. ಸೊ ನಮ್ಗೆ ಆ ಥರದ್ದು ಯಾವುದೇ ಥರದ್ದು ಒಂದು ಏನು ಸಂಪ್ರದಾಯ ಇಲ್ಲ. ಸೊ ಹಂಗಾಗಿ ನಾವು ಜಸ್ಟ್ ರಾಖಿ ಕಟ್ಬಿಟ್ಟು ಸ್ವೀಟ್ ತಿನ್ನಿಸಿ ಈ ಥರ ಇದು ಮಾಡ್ಕೊಳ್ತೀವಿ. ಹಾಗೇನೇ ನೋಡಿ ಅವಳು ಮಾಡ್ತಿದ್ದಾಳೆ, ಕುಂಕುಮ ಇಟ್ಟು ರಾಖಿ ಕಟ್ಟಿ ಸ್ವೀಟ್ ತಿನ್ನಿಸಿ ಮುಗಿಸ್ತಾಳೆ. ಸೊ ನನ್ನ ಮಕ್ಕಳು ಅವ್ಳಿಗೆ ಏನು ಗಿಫ್ಟ್ ಕೊಟ್ಟಲು ಅಂತ ನೀವು ಇದು ವೆಯ್ಟ್ ಮಾಡ್ತಿದ್ರಿ ಅಲ್ವಾ. ಅವನು ಸೇವ್ ಮಾಡಿದ ದುಡ್ಡಲ್ಲಿ ಏನೋ ಒಂದು ಡಾಲ್ ತೊಗೊಂಬಂದಿದ್ದಲ್ಲ ಸರಿ, ನಾನು ತೊಗೊಂಡು ಬಂದಿದ್ದು, ಅವನು ನನಗೆ ಅಮೌಂಟ್ ಕೊಟ್ಟಿದ್ದ. ಸೊ ಅದರಲ್ಲಿ ಇಬ್ರಿಗೂ ಒಂದೊಂದು ಡಾಲ್ ತೊಗೊಂಡು ಬಂದ್ವಿ, ಕೀ ಬಂಚು. ಸೊ ನನಗಲ್ವಾ ಇದನ್ನು ರಾಖಿ ಕಟ್ತಿರೋದು, ಸೊ ನಾನೇ ಗಿಫ್ಟ್ ಕೊಡ್ತೀನಿ, ನೀವೇನು ಕೊಡಿಸ್ಬೇಡಿ ಅಂತ ಹೇಳ್ಬಿಟ್ಟು ನನಗೆ ಅಮೌಂಟ್ ಕೊಟ್ಟು, ಸೊ ಅವನು ಏನು ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟ. ಅದರಲ್ಲಿ ಆ ಅಮೌಂಟಲ್ಲಿ ಏನು ಬರುತ್ತೋ ಅದನ್ನು ತೊಗೊಂಡು ಬನ್ನಿ ಅಂತೇಳಿ ಅಮೌಂಟ್ ಕೊಟ್ಟಿದ್ದು. ಸೊ ಆ ಅಮೌಂಟಿಗೆ ಇನ್ನೇನು ಬರೋಕ್ಕೆ ಸಾಧ್ಯ ಹೇಳಿ. 100 ರುಪೀಸು ಒಂದು 100 ರುಪೀಸ್. ಸೊ 2ರಿಂದ 200 ರುಪೀಸ್ ಕೊಟ್ಟು ಕಳಿಸ್ದೆ. ನಾನು ಆ 200 ರುಪೀಸ್ಗೆ ಏನು ಡಾಲ್ ಬಂತು, ಒಂದೊಂದು ಚಿಕ್ಕದು. ಸೊ ಅದನ್ನು ಕೊಟ್ಟು ಅವರು ನೋಡಿ ಸ್ವೀಟ್ ತಿನ್ಸಿದ್ಲು. ಸೊ ನೋಡಿ ಅಲ್ಲಿ ಅದೇ ಆ ಗಿಫ್ಟು ಕೊಡ್ತಿದ್ದಾರೆ ನೋಡಿ. ಸೊ ಅವಳಿಗಂತೂ ತುಂಬ ಖುಷಿ ಆಯಿತು. ಅವಳಿಗೆ ಡಾಲ್ ಅಂದರೆ ಮೊದಲೇ ಇಷ್ಟ. ಮತ್ತು ಇನ್ನೊಬ್ಳು ನಾನು ಹೇಳಿದ್ನಲ್ವ ಅಕ್ಕನ ಮಗಳು ಅಂತ ಹೇಳ್ಬಿಟ್ಟು ಇವಳು ಅಷ್ಟೇ ಫ್ರೆಂಡ್ಸ್, ಬಂದು ರಾಖಿ ಕಟ್ಟಿ ಕುಂಕುಮ ಇಟ್ಟು ಸ್ವೀಟ್ ತಿನ್ನಿಸಿ ಇವಳು ಕಟ್ಬಿಟ್ಟು. ಸೊ ಪ್ರತಿ ವರ್ಷವೂ ಅಷ್ಟೇ ಫ್ರೆಂಡ್ಸ್, ಇವರಿಬ್ಬರು ಮಿಸ್ಸೇ ಇಲ್ಲ. ಯಾಕಂದರೆ ಇವ್ರು ಚಿಕ್ಕ ಮಕ್ಕಳಿಂದನೂ ಕಟ್ಕೊಂಡು ಬರ್ತಿದ್ದಾರೆ ರಾಖಿ ಇದನ್ನು. ಸೊ ಅದಂತೂ ನನಗಂತೂ ತುಂಬ ಖುಷಿ ಆಗುತ್ತೆ. ಒಂಥರ ಏನು ಎವ್ರಿ ಇಯರ್ ಮಿಸ್ಸೇ ಇಲ್ಲ. ಹಾಗಾಗಿ ಒಂಥರ ಖುಷಿ ಅನಿಸುತ್ತೆ. ಸೊ ಅವ್ರಿಗೂ ನೋಡಿ ಇನ್ನೊಬ್ಬನಿಗೂ ರಾಖಿ ಕಟ್ಟಿ ಸ್ವೀಟ್ ತಿನ್ನಿಸ್ಬಿಟ್ಟು ಎಲ್ಲ ಮುಗಿಸಿ ಅವಳಿಗೂ ಖುಷಿ ಆಯಿತು. ಆ್ಯಕ್ಚುಲಿ ಅದು ಗಿಫ್ಟ್ ಕೊಟ್ಟಿದ್ದು ನೋಡಿ ಯಾವ ರೀತಿ ಕಟ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅವನು ನೋಡಿ ನನ್ನ ಚಿಕ್ಕವನು ಬಚ್ಚಿಟ್ಕೊಳ್ತಿದ್ದಾನೆ, ಗಿಫ್ಟ್ ತೋರಿಸ್ಬಿಟ್ಟಿದ್ದಾನೆ ಫಸ್ಟು. ಅದಾದಮೇಲೆ ಮತ್ತೆ ಹೈಡ್ ಮಾಡೋದು, ಏನು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಚಿನ್ನಿ ನೀನು ತೋರಿಸ್ದೆ ಅಂತ ನಾನು ಹೇಳಿದ್ರೆ ಅವನು ಬಚ್ಚಿಟ್ಕೊಳ್ಳೋದು ನೋಡಿ ಈ ಥರ ನೋಡಿ ಕುಂಕುಮ ಇಟ್ಟು. ಸೊ ಸ್ವೀಟ್ ತಿನ್ನಿಸಿ ನೋಡಿ ನನ್ನ ಮಗ ಅವಳಿಗೂ ತಿನ್ನಿಸೋ ಅಂತ ಹೇಳಿದ್ರೆ ಫುಲ್ಲು ಇದು ಮಾಡ್ಕೊಳ್ತಿದ್ದಾನೆ. ಅವನೇ ಎಲ್ಲ ತಿನ್ಕೊಳ್ತಾ ಇದ್ದಾನೆ. ಸೊ ನನ್ನ ಮಗ ನೋಡಿ ಇನ್ನೊಬ್ಬ ಅವಳಿಗೂ ಸ್ವೀಟ್ ತಿನ್ನಿಸೋದಕ್ಕೆ ಅಂತ ಅದರಲ್ಲೇ ಕಟ್ ಮಾಡಿ ತಿನ್ನಿಸಿದ್ದಾರೆ. ಸೊ ಇದು ಏನು ಇವರು ರಾಖಿ ಹಬ್ಬ ಈ ಥರ ಇತ್ತು ನನ್ನ ಮಕ್ಕಳದು. ಸೊ ನನಗಂತೂ ತುಂಬ ಖುಷಿ ಆಯಿತು ನೋಡಿ ಗಿಫ್ಟ್ ಕೊಡ್ತಿರೋದು. ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫೈನಲಿ ಎಲ್ಲ ಕೆಲಸ ಮುಗಿದು ನಾನು ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿತಿದ್ದೀನಿ. ಸೊ ಏನೆಲ್ಲ ಮುಗೀತು ಅಂತ ಕೇಳ್ತಿದ್ದೀರಾ? ಆ್ಯಕ್ಚುಲಿ ಬೆಳಗ್ಗೆನೇ ಎದ್ದು ಎಲ್ಲ ಮನೆ ಕಸ ಗುಡಿಸಿ ಒರೆಸಿ ಪೂಜೆ ಮಾಡಿ ಮತ್ತು ಏನಕ್ಕೆ ಅಂತಂದರೆ ಇವತ್ತು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ ರಕ್ಷಾಬಂಧನ್ ಅಲ್ವಾ. ಸೊ ಹಂಗಾಗಿ ನನ್ನ ಮಕ್ಕಳಿಗೆ ರಾಖಿ ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಅತ್ತೆ ಮಗಳು ಬರ್ತಾಳೆ ಪ್ರತಿ ವರ್ಷ. ಅತ್ತೆ ಮಗಳು ಮತ್ತು ಅಕ್ಕನ ಮಗಳು, ಸೊ ಇಬ್ಬರೂ ಬಂದು ಕಟ್ತಾರೆ ಪ್ರತಿ ವರ್ಷ. ನನ್ನ ಮಕ್ಕಳು ಚಿಕ್ಕವರಿಂದನೂ ಅಷ್ಟೇ, ಅವರು ಚಿಕ್ಕವರು ಇರಬೇಕಾಗಿಂದನೂ ಅವರೇ ಕಟ್ತಿರೋದು. ಸೊ ನನಗಿಬ್ರು ಗಂಡು ಮಕ್ಕಳೇ ಆಗಿರೋದ್ರಿಂದ ಸೊ ಅವ್ರು ಬಂದು ಕಟ್ತಾರೆ. ಸೊ ಬೆಳಿಗ್ಗೆನೆ ಗಲೀಜಾಗಿದ್ದರೆ ಏನು ಚೆನ್ನಾಗಿರುತ್ತೆ. ಮತ್ತು ಅವಳು ವರ್ಕ್ಗೆ ಹೋಗ್ತಾಳೆ, ಇನ್ನೊಬ್ಳು ಕಾಲೇಜ್ಗೆ ಹೋಗ್ತಾಳೆ. ಸೊ ಹಂಗಾಗಿ ಬೆಳಿಗ್ಗೆನೆ ಬಂದು ಕಟ್ಟೋಗ್ತೀವಿ ಅಂತ ನೆನ್ನೆನೇ ಕಾಲ್ ಮಾಡಿ ಹೇಳಿದರು. ಸೊ ಹಾಗಾಗಿ ಸರಿ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಬೆಳಿಗ್ಗೆನೆ ಎದ್ದು ಕ್ಲೀನ್ ಎಲ್ಲ ಮಾಡಿ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಹಂಗಾಗಿ ಅವಳು ಆಮೇಲೆ ಬಂದು ಒಬ್ಬಳು ಬಂದು ರಾಖಿ ಕಟ್ಟೋದ್ಲು. ಸೊ ಇನ್ನೊಬ್ಳು ಇನ್ನೂ ಬಂದಿಲ್ಲ. ಸೊ ಅವಳು ಮೇ ಬಿ ಸಂಜೆ ಬರ್ತಾಳೆ ಅನಿಸುತ್ತೆ, ಕಾಲೇಜ್ ಇರುತ್ತಲ್ವಾ. ಸೊ ಹಾಗಾಗಿ
ಫೈನಲಿ ಎಲ್ಲ ಕೆಲಸ ಮುಗೀತು, ಪಾಯಸ ಎಲ್ಲ ಮಾಡಿ ಇಟ್ಟಿದ್ದೆ. ಬಟ್ ಅವರು ಕುಡ್ದಿಲ್ಲ, ಟೈಮ್ ಆಯಿತು ಅಂತ ಹೊರಟ್ಬಿಟ್ರು. ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ಸ್ವೀಟ್ ತಂದಿದ್ಲಲ್ಲ, ಅಟ್ಲೀಸ್ಟ್ ಅದನ್ನಾದರೂ ತಿಂದ್ರಲ್ಲ ಅಂತ ಒಂದು ಕಡೆ ಖುಷಿ ಆಯಿತು. ಓಕೆ, ನಾನು ಸ್ವಲ್ಪ ಕಾಫಿ ಕುಡಿದು ರಿಲ್ಯಾಕ್ಸ್ ಮಾಡಿ, ನಾನು ಅಷ್ಟೇ ಫ್ರೆಂಡ್ಸ್ ರಾಖಿ ಕಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಕಟ್ಟಿದೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಏನಕ್ಕೆ ಅಂತಂದರೆ ಎರಡು ಮಿಕ್ಸ್ ಆಗೋದು ಬೇಡ ಅಂತೇಳಿ ನಾನು ಈ ವಿಡಿಯೋಗೆ ಆ್ಯಡ್ ಮಾಡಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೆಫಿನೆಟ್ಲಿ ಅದನ್ನ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಸೊ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ನನಗೆ ಎನರ್ಜಿ ಸಿಕ್ಕಂಗಾಗತ್ತೆ. ಸೊ ಇಷ್ಟ ಆಗಿದೆ ಅಲ್ಲ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.